ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಾಲ್ಯವಂತನು ರಾವಣನಿಗೆ ನೀತಿಯನ್ನು ಹೇಳಿದ್ದು ಎಂಬ 35ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ಸುಗ್ರೀವಾದಿ ಕಪಿನಾಯಕರನ್ನು ಕೂಡಿಕೊಂಡು ಲಂಕಾಪಟ್ಟಣಕ್ಕೆ ಬರುತ್ತಿರುವ ಸಮಯದಲ್ಲಿ ಶಂಖ ಭೇರಿ ಮೊದಲಾದ ವಾದ್ಯ ಧ್ವನಿಗಳಾಗುತ್ತಿರಲು ಲಂಕಾಪಟ್ಟಣದಲ್ಲಿದ್ದ ರಾವಣನು ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾದನು. ಅವನು ಸಮೀಪದಲ್ಲಿದ್ದ ಪ್ರಧಾನರನ್ನು ನೋಡಿ ಆಸ್ಥಾನದಲ್ಲಿ ಪ್ರತಿಧ್ವನಿ ಹುಟ್ಟುವಂತೆ, ಎಲೈ ಮಂತ್ರಿಗಳಿರ, ನೀವೆಲ್ಲರೂ ರಾಮನು ಸಮುದ್ರವನ್ನು ದಾಟಿ ಬಂದನೆಂಬುದನ್ನು, ಆತನ ಪರಾಕ್ರಮವನ್ನು ಬಹಳವಾಗಿ ಹೇಳಿದಿರಿ. ಈ ವೃತ್ತಾಂತವನ್ನು ಕೇಳಿದೆನು. ನಾನು ನಿಮ್ಮ ಪರಾಕ್ರಮವನ್ನು ಬಲ್ಲೆನು. ನೀವು ರಾಮನ ಸತ್ವ ಸಾಹಸಗಳನ್ನರಿತು ನಿಮ್ಮೊಳಗೆ ನೀವು ಅನ್ಯೋನ್ಯ ಮುಖಗಳನ್ನು ನೋಡಿಕೊಳ್ಳುತ್ತಾ ಸುಮ್ಮನೆ ಗಿದ್ದೀರಿ ಎಂದು ನುಡಿದನು. ಆ ಸಮಯದಲ್ಲಿ ರಾವಣನ ಸೋದರ ಮಾವನಾಗಿ ಮಹಾಪ್ರಾಜ್ಞನಾದ ಮಾಲ್ಯವಂತನೆಂಬ ರಾಕ್ಷಸ ನಾಯಕನು ರಾವಣನನ್ನು ಕುರಿತು ಹೀಗೆ ಹಿತೋಪದೇಶ ಮಾಡಿದನು. ರಾವಣ, ಲೋಕದಲ್ಲಿ ಸಮಸ್ತ ವಿದ್ಯಾ ವಿನಯ ಗುಣ ಸಂಪನ್ನನಾಗಿ ರಾಜನೀತಿಯನ್ನು ಬಲ್ಲವನು, ತನ್ನ ಐಶ್ವರ್ಯವನ್ನು ಉಳಿಸಿಕೊಂಡು ನಿಖಿಲ ಶತ್ರುಗಳನ್ನು ಪರೀಕ್ಷಿಸಿ ಯೋಗ್ಯವಾದ ಕಾಲದಲ್ಲಿ ಸಂಧಿಯನ್ನು, ಅನುಕೂಲವಾದಾಗ ಯುದ್ಧವನ್ನು ಮಾಡುವನು. ತನಗಿಂತ ಬಲಶಾಲಿಯಾದ ಶತ್ರುವಾದರೂ ಅಥವಾ ಸಮಬಲನಾದ ಶತ್ರುವಾದರೂ ಸಂಧಿಯನ್ನು ಮಾಡಿಕೊಳ್ಳುವನು. ಶತ್ರುಗಳಿಗಿಂತಲೂ ತಾನು ಬಲವಂತನಾಗಿದ್ದರೆ ಯುದ್ಧವನ್ನು ಮಾಡುವನು. ಈಗ ಶ್ರೀರಾಮನೊಡನೆ ಸಂಧಿಯನ್ನೇ ಮಾಡಿಕೊಳ್ಳಬೇಕೆಂದು ನನ್ನ ಮನಸ್ಸಿಗೆ ತೋರುತ್ತಿದೆ. ನಾವು ಈಗ ಯಾರೊಡನೆ ಯುದ್ಧ ಸನ್ನದ್ಧರಾಗಿದ್ದೇವೋ ಅಂತಹ ರಾಮನ ವಶಕ್ಕೆ ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವುದೇ ಉಚಿತ. ಯುದ್ಧಕ್ಕೆ ಬಂದ ರಾಮನಿಗೆ ಅಂಜಿಕೊಂಡು ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವುದು ಹೀನ ಸಂಧಿ ಎಂದು ಎಣಿಸಬಾರದು. ತನಗಿಂತಲೂ ಬಲಾಧಿಕರು ಯುದ್ಧಕ್ಕೆ ಬಂದರೆ ಅವರು ಕೇಳಿದ ವಸ್ತುವನ್ನು ಕೊಟ್ಟು ಸಂಧಿ ಮಾಡಿಕೊಂಡು ರಾಜ್ಯವನ್ನು ಉಳಿಸಿಕೊಳ್ಳುವುದು ರಾಜನೀತಿ. ನಮಗಿಂತಲೂ ಆ ರಾಮನು ಬಲದಲ್ಲಿ ಅಧಿಕನೇ ಸರಿ. ದೇವಾಸುರ ಗಂಧರ್ವಾದಿಗಳೆಲ್ಲರೂ ರಾಮನ ಜಯವನ್ನೇ ಬಯಸುತ್ತಾ ಆತನಿಗೆ ಸಹಕಾರಿಗಳಾಗಿದ್ದಾರೆ. ಆದ್ದರಿಂದ ಆತನೊಡನೆ ವಿರೋಧವನ್ನು ಬಿಟ್ಟು ಸಂಧಿ ಮಾಡಿಕೊಳ್ಳುವುದೇ ನನ್ನ ಮನಸ್ಸಿಗೆ ಸರಿ ಎನಿಸುತ್ತಿದೆ. ಅದಲ್ಲದೆ ಲೋಕನಾಯಕನಾದ ಬ್ರಹ್ಮದೇವನು ಧರ್ಮ ಅಧರ್ಮಗಳನ್ನು ಸೃಷ್ಟಿಸಿ ದೇವಾಸುರರ ವಶವಾಗಿ ಮಾಡಿದನು. ಆ ಧರ್ಮ ಅಧರ್ಮಗಳಲ್ಲಿ ಧರ್ಮವು ದೇವತೆಗಳ ಪಕ್ಷವಾಯಿತು, ಅಧರ್ಮವು ಅಸುರರ ಪಕ್ಷವಾಯಿತು. ಧರ್ಮವು ಅಧರ್ಮವನ್ನು ಗೆದ್ದು ಕೃತಯುಗವನ್ನು ಉಂಟು ಮಾಡುವುದು. ಆದ್ದರಿಂದ ಧರ್ಮ ಅಧರ್ಮಗಳೇ ಲೋಕದಲ್ಲಿ ಜಯ ಅಪಜಯಗಳಿಗೆ ಕಾರಣವಾಗಿರುವವು. ನೀನು ಪೂರ್ವದಲ್ಲಿ ದಿಗ್ವಿಜಯ ಮಾಡುವಾಗ ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಕೈಗೊಂಡೆ. ಆದ ಕಾರಣ ಅಧರ್ಮವನ್ನು ಕೈಗೊಂಡ ನಿನಗಿಂತಲೂ ಧರ್ಮಿಷ್ಠನಾದ ರಾಮನೇ ಬಲವಂತ. ನೀನು ಅಲ್ಲಲ್ಲಿ ದೇವರ್ಷಿಗಳನ್ನು ಬೀಡಿಸಿ ಅಧರ್ಮವನ್ನು ಹೆಚ್ಚಿಸಿಕೊಂಡಿದ್ದೀಯೆ. ನೀನು ವಿಷಯಾಸಕ್ತನಾಗಿ ಅಲ್ಪ ಕಾರ್ಯಕ್ಕೋಸ್ಕರ ಯಜ್ಞ ಪುರುಷನಿಗೆ ಸಮಾನರಾದ ಋಷಿಗಳಿಗೆ ದ್ರೋಹವನ್ನು ಮಾಡಿ ಅವರ ಮನಸ್ಸಿಗೆ ಕೋಪವನ್ನು ಉಂಟು ಮಾಡಿದೆ. ಅವರ ಪ್ರಭಾವವು ಪ್ರಜ್ವಲಿಸುತ್ತಿರುವ ಯಜ್ಞ ಪುರುಷನಿಗೆ ಸಮಾನವಾದದ್ದು. ಆ ಋಷಿಗಳು ತಮ್ಮ ತಪಸ್ಸಾಮರ್ಥ್ಯದಿಂದ ಪರಬ್ರಹ್ಮ ಧ್ಯಾನಾಸಕ್ತರಾಗಿ ಧರ್ಮವನ್ನೇ ಕೈಹಿಡಿದು ವಿದ್ಯುಕ್ತ ಪ್ರಕಾರದಲ್ಲಿ ಅಗ್ನಿಷ್ಟೋಮಾದಿ ಯಾಗಗಳನ್ನು ಮಾಡಿ ದೇವತೆಗಳಿಗೆ ಹವಿರ್ಭಾಗಗಳನ್ನು ಕೊಡುವರು. ಯಾವಾಗಲೂ ವೇದಾಧ್ಯಯನಗಳನ್ನು ಮಾಡಿಕೊಂಡು ರಕ್ಷೋಗ್ನ ಮಂತ್ರಗಳನ್ನು ಜಪಿಸಿಕೊಂಡಿರುವವರು. ಅದರಿಂದ ರಾಕ್ಷಸರು ಹೆದರಿ ಬೇಸಿಗೆಯ ಮೋಡಗಳಂತೆ ದಿಕ್ಕಾಗಿ ಓಡಿ ಹೋಗುತ್ತಿದ್ದಾರೆ. ಯಜ್ಞ ಪುರುಷನಿಗೆ ಸಮಾನವಾದ ಋಷಿಗಳ ಅಗ್ನಿಹೋತ್ರದಿಂದ ಎದ್ದ ಹೋಮ ಧೂಮವು ನಾನಾ ದಿಕ್ಕುಗಳಲ್ಲಿಯೂ ವ್ಯಾಪಿಸಿ ಅಧರ್ಮಪರರಾದ ರಾಕ್ಷಸರ ತೇಜಸ್ಸನ್ನು ಅಪಹರಿಸುತ್ತಿರುವುದು. ಅಲ್ಲಲ್ಲಿ ಇರುವ ಪುಣ್ಯಕ್ಷೇತ್ರಗಳಲ್ಲಿ ದೃಢವ್ರತರಾಗಿ ತಪಸ್ಸು ಮಾಡುವ ತಪಸ್ವಿಗಳ ತಪೋಜ್ವಾಲೆಯು ರಾಕ್ಷಸರನ್ನು ಕಂಗೆಡಿಸುತ್ತಿರುವವು. ನೀನು ದೇವ ದಾನವ ಯಕ್ಷರಿಂದ ಮರಣವಾಗಬಾರದೆಂದು ಬ್ರಹ್ಮನಿಂದ ವರವನ್ನು ಪಡೆದಿರುವೆಯಲ್ಲದೆ ಮನುಷ್ಯರಿಂದ ಮರಣವಾಗಬಾರದೆಂಬ ವರವನ್ನು ಪಡೆದಿಲ್ಲ. ರಾಮ ಲಕ್ಷ್ಮಣರಾದರೂ ಮನುಷ್ಯರು, ಸುಗ್ರೀವಾದಿಗಳು ವಾನರರು.
ಮತ್ತು ಸಮಸ್ತ ರಾಕ್ಷಸರಿಗೂ ಅಪಜಯವಾಗುವ ದುರ್ನಿಮಿತ್ತಗಳಾಗುತ್ತಿವೆ. ಮೇಘಗಳು ಭಯಂಕರವಾಗಿ ಲಂಕಾ ಪಟ್ಟಣದೊಳಗೆ ಉಷ್ಣವಾದ ರಕ್ತದ ಮಳೆ ಕರೆಯುತ್ತಿವೆ. ಗಜ ತುರಗಾದಿ ವಾಹನಗಳು ಬೋರಿಡುತ್ತಾ ಕಂಬನಿಯನ್ನು ಸುರಿಸುತ್ತಿವೆ. ಧ್ವಜ ಪತಾಕೆಗಳು ಹರಿದು ಮುರಿದು ವಿವರ್ಣವಾಗಿ ಕಾಣಿಸುತ್ತಿವೆ. ಎಲ್ಲಿ ನೋಡಿದರೂ ಕೃಷ್ಣ ಸರ್ಪಗಳು ಓಡಾಡುತ್ತಿವೆ. ಹತ್ತು ಕಾಗೆ ಮೊದಲಾದ ಪಕ್ಷಿಗಳು ಲಂಕಾ ಪಟ್ಟಣದ ಮೇಲುಭಾಗದಲ್ಲಿ ಮಂಡಲಾಕಾರವಾಗಿ ಸುತ್ತುತ್ತಿವೆ. ನರಿಗಳು ಸೂರ್ಯಾಭಿಮುಖವಾಗಿ ಕೂಗುತ್ತಿವೆ. ಕಾಳರಾತ್ರಿಗಳೆಂಬ ಪಿಶಾಚಿಗಳು ರಾತ್ರಿಯಲ್ಲಿ ಸ್ತ್ರೀಯರ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಮನೆಗಳಲ್ಲಿ ದೇವತಾರ್ಥವಾಗಿ ಪಾಕ ಮಾಡುವ ಅನ್ನ ಭಕ್ಷ್ಯ ಭೋಜ್ಯಾದಿಗಳನ್ನು ನಾಯಿಗಳು ಎತ್ತಿಕೊಂಡು ಹೋಗುತ್ತಿವೆ. ಹುಲಿಗಳೊಡನೆ ಬೆಕ್ಕುಗಳು ಸಂಚರಿಸುತ್ತಿವೆ. ರಾಕ್ಷಸರೊಡನೆ ಕಿನ್ನರರು ಸಂಚರಿಸುತ್ತಿದ್ದಾರೆ. ಪಾರಿವಾಳ ಪಕ್ಷಿಗಳೊಡನೆ ಗಿಡಗವು ಸಂಚರಿಸುತ್ತಿದೆ. ಪಂಜರದಲ್ಲಿರುವ ಗಿಣಿಗಳು ಒಂದರೊಡನೊಂದು ಕಚ್ಚಾಡಿ ಪಂಜರದಿಂದ ಕೆಳಗೆ ಬೀಳುತ್ತಿವೆ. ಮೃಗ ಪಕ್ಷಿಗಳೆಲ್ಲವೂ ಸೂರ್ಯನಿಗೆದುರಾಗಿ ಕೂಗುತ್ತಿವೆ. ಇವೇ ಮೊದಲಾದ ದುರ್ನಿಮಿತ್ತಗಳು ಲಂಕಾ ಪಟ್ಟಣದಲ್ಲಿ ಕಾಣಿಸುತ್ತಿವೆ. ಇಂತಹ ದುರ್ನಿಮಿತ್ತಗಳು ಬಹಳವಾಗಿರುವುದರಿಂದ ಲಂಕಾ ಪಟ್ಟಣವು ನಾಶವಾಗುವುದೆಂದು ತಿಳಿಯುತ್ತದೆ. ಎಲೈ ರಾವಣೇಶ್ವರ, ನೀನು ಈ ವೃತ್ತಾಂತವನ್ನು ಅರಿತು ಮುಂದೆ ನಿನಗೆ ಶುಭವಾಗುವ ಕಾರ್ಯವನ್ನು ಆಚರಿಸು. ರಾಮನು ವಿಷ್ಣುವಿನ ಅವತಾರವೆಂದು ತೋರುತ್ತದೆ. ಸಾಮಾನ್ಯ ಮನುಷ್ಯನು ಮಹಾಸಾಗರಕ್ಕೆ ಸೇತುವೆಯನ್ನು ಕಟ್ಟಲು ಸಾಧ್ಯವೇ ಎಂದು ನೀತಿ ಮಾರ್ಗವನ್ನು ಸೂಚಿಸಿ ರಾವಣನ ಅಭಿಪ್ರಾಯವನ್ನು ತಿಳಿದು ಅದರ ಮೇಲೆ ದೊರೆಯಾದವನೊಡನೆ ಪ್ರತಿಕೂಲವಾಗಿ ಹೇಳಬಾರದೆಂದು ಮೌನವಾಗಿದ್ದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.